ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವರ್ಷ ಭವಿಷ್ಯ ನಿತ್ಯ ಭವಿಷ್ಯ ಹೇಗೆ ಮುಖ್ಯನೋ ಮಾಸ ಭವಿಷ್ಯ ಕೂಡ ಅಷ್ಟೇ ಮುಖ್ಯ. ಈ ಫೆಬ್ರವರಿ ತಿಂಗಳಲ್ಲಿ 12 ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾರಿಗೆ ಒಳಿತು ಕೆಡುಕು, ಏನಾದ್ರೂ ಕೆಡುಕಾದ್ರೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಬೇಕು, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಫೆಬ್ರವರಿ ತಿಂಗಳಲ್ಲಿ ಮೇಷ ಮತ್ತು ವೃಷಭ ರಾಶಿಯವರಿಗೆ ಹೇಗಿದೆ ಭವಿಷ್ಯ, ಒಳಿತು ಕೆಡುಕುಗಳ ಬಗ್ಗೆ ಗುರುಗಳು ಮಾಹಿತಿ ಕೊಡ್ತಾರೆ. ಫೆಬ್ರವರಿ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ಈ ಮಾಸದಲ್ಲಿ ಮೇಷರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು. ಅಂದ್ರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಒಂದಷ್ಟು ಹೆಚ್ಚು ಒತ್ತಡಗಳು ಉಂಟಾಗುತ್ತೆ. ವರ್ಕ್ ಪ್ರೆಷರ್ ಇಂದ ಒಂದಷ್ಟು ಆರೋಗ್ಯ ಕೆಡಬಹುದು. ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಕೆಲಸದಲ್ಲಿ ಒಂದಷ್ಟು ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಅಥವಾ ನೀವೇನೇ ಕೆಲಸ ಕೈ ಹಾಕಿದ್ರೂ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಬಹಳ ಜಾಗೃತೆ ವಹಿಸಬೇಕು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರು. ಮತ್ತೆ ಅದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಹಿಂದೆ ಏನಾದ್ರೂ ಗಂಡ ಹೆಂಡತಿ ಜಗಳ ಅಥವಾ ಏನಾದ್ರು ಕೋರ್ಟು ಕಚೇರಿವರೆಗೂ ಹೋಗಿದ್ರೇನು ಒಂದಷ್ಟು ಇತ್ಯರ್ಥ ಮಾಡಿಕೊಳ್ಳುವಂತ ಸಾಧ್ಯತೆ ಕಂಡು ಬರುತ್ತೆ. ಮತ್ತೆ ಅದರ ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು, ಏನಾದ್ರೂ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಸ್ತುತ ಗೋಚಾರದಲ್ಲಿ ಗುರುಬಲ ಇರೋದಿಲ್ಲ. ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಕರ್ಮಸ್ಥಾನದ ರಾಷ್ಟ್ರಾಧಿಪತಿ ಮತ್ತೆ ಅದರ ಜೊತೆಗೆ ಒಂದಷ್ಟು ರವಿಯ ಫಲಗಳಿಂದ ವಿವಾಹ ಶುಭ ಕಾರ್ಯಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ರಾಜಕೀಯದಲ್ಲಿ ಇರುವಂತವರಿಗೆ ಉತ್ತಮವಾದಂತ ಅನುಕೂಲ ಕಂಡು ಬರುತ್ತೆ. ಹೇಗಂತ ಹೇಳಿದ್ರೆ ರಾಜಕೀಯದಲ್ಲಿ ಒಂದಷ್ಟು ಸ್ಥಾನ ಬದಲಾವಣೆ ಆಗಬಹುದು, ಅಥವಾ ರಾಜಕೀಯದಲ್ಲೇ ಒಂದಷ್ಟು ಕೆಲಸ ಕಾರ್ಯಗಳು ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ. ಮಾಡುವಂಥದ್ದು ಕೆಲಸದ ಮೇಲೆ ಹೆಚ್ಚು ಗಮನ ಕೊಡುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ವೃಷಭ ರಾಶಿಯವರಿಗೆ ಫೆಬ್ರವರಿ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ನೋಡಿ, ವೃಷಭ ರಾಶಿಯವರಿಗಂತೂ ಒಂದಷ್ಟು ಕರ್ಮಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗದಿಂದ ಒಂದಷ್ಟು ಫಲಗಳನ್ನೇ ನಿರೀಕ್ಷೆ ಮಾಡಬಹುದು. ನೋಡಿ, ಅದರಲ್ಲಿ ರವಿ, ರಾಹು, ಬುಧ, ಶುಕ್ರ ಈ ಗ್ರಹಗಳ ಪ್ರಭಾವಕ್ಕೆ ಒಳಗಾಗುವಂಥದ್ದಿರುತ್ತೆ. ಅಂದ್ರೆ ಆ ಗ್ರಹಗಳಿಂದ ಒಂದಷ್ಟು ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಪ್ರಸ್ತುತ ಗೋಚಾರದಲ್ಲಿ ಗುರುಬಲ ಇದೆ ವೃಷಭ ರಾಶಿಯವರಿಗೆ. ಅದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಜೂನ್ 1ನೇ ತಾರೀಕುವರೆಗೂ ಚೆನ್ನಾಗಿದೆ. ಆದ್ರೆ ಫೆಬ್ರವರಿ ಮಾಸದಲ್ಲಿ ಏನಾಗುತ್ತೆ ವೃಷಭ ರಾಶಿಯವರಿಗೆ, ಏನು ಫಲಗಳು ನಿರೀಕ್ಷೆಯನ್ನು ಮಾಡಬಹುದು ಅಂತ ನಾವು ನೋಡಕ್ ಹೋದ್ರೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಉದ್ಯೋಗದ ವಿಚಾರದಲ್ಲಿ ಬಹಳ ಉತ್ತಮವಾಗಿರುತ್ತೆ. ಏನಾದ್ರೂ ಕೆಲಸ ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದು ಏನಾದ್ರೂ ನಿಮ್ಮ ಪ್ರಯತ್ನ ಇತ್ತು ಅಂದ್ರೆ ಕೆಲಸದ ಅನುಕೂಲ ಆಗುತ್ತೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಇರುವಂತವ್ರಿಗೆ ಉತ್ತಮವಾದಂತ ಒಂದಷ್ಟು ಕೆಲಸಗಳು ಬೇಗ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಸ್ನೇಹಿತರು ಮತ್ತೆ ಕುಟುಂಬದೊಂದಿಗೆ ಒಂದಷ್ಟು ಬೆಂಬಲ ಸಿಗುವಂಥದ್ದು ಇರುತ್ತೆ. ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು, ಅಥವಾ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಮನೆಯಿಂದನೇ ಒಂದಷ್ಟು ಬೆಂಬಲ ಸಿಗುವಂಥದ್ದು ಇರುತ್ತೆ. ಅದರಿಂದ ಒಂದಷ್ಟು ಕೆಲಸ ಕಾರ್ಯಗಳು ಅನುಕೂಲ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ. ಇನ್ನು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಇರುತ್ತೆ. ಮತ್ತೆ ಆದಾಯ ಹೆಚ್ಚಾಗುತ್ತೆ. ಒಂದಷ್ಟು ಖರ್ಚುಗಳು ಕಡಿಮೆ ಆಗುವಂಥದ್ದು ಇರುತ್ತೆ. ಈಗಾಗಲೇ ಸಾಲ, ಒಂದಷ್ಟು ದುಡ್ಡು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇದೇ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ. ಉದ್ಯೋಗದ ಬದಲಾವಣೆ ವಿಚಾರದಲ್ಲಂತೂ ಬಹಳ ಉತ್ತಮವಾಗಿರುತ್ತೆ.